ಒಂದು ಜಾಕೆಟ್ ಹಾಕೊಂಡು ಬಾಡಿಗೆ ತಂದಿರ್ತಾವಲ್ಲ ಹಾಕೊಂಡು ಕೂತು ನಾವೊಂದು ಮುಗಿತು ಇನ್ನೊಂದು ಮುಗಿತು ಇವರೇ ಮತ್ತು ಒಂದು ಓಟ್ ಹಾಕೊಂಡು ಮಾಡ್ತಾರೆ. ಅವ್ರ ಹಾವಳಿ ಭಾಳ ಆಗೈತಿ. ಈ ನಮ್ಮ ಎಲೆಕ್ಟ್ರಾನ್ ಈ ಚಾನಲ್ದವ್ರನ್ನಲ್ಲ, ಈ ಪಾಪ ಇವರು ಲೆಟ್ರಲ್ಲಿ ಇರ್ತಾರೆ, ಒಳಗೊಂಡು ಕೆಳಗೆ ಹೋಗಿರ್ತಾರೆ ಮತ್ತು ಲೆವೆಲ್ಗೆ ಬರ್ತಾರೆ. ಆದರೆ ಪ್ರಿಂಟ್ ಮೀಡಿಯಾ ಮಾತ್ರ ತನ್ನ ಗೌರವವನ್ನು ಕಾಪಾಡ್ಕೊಂಡು ಬಂದಿದೆ. ಎಲ್ಲ ಪತ್ರಿಕೆಗಳು ಪ್ರಿಂಟ್ ಮೀಡಿಯಾ ಇವೆಲ್ಲ ಯಾವುದೇ ನಮ್ಮ ರಾಜ್ಯದ ಪತ್ರಿಕೆಗಳನ್ನು ನೋಡ್ರಿ ನೀವು, ಎಷ್ಟು ಯಾರು ಹೋಗಬೇಕು ಅಟ್ಟೆ ಹೋಗಿರ್ತಾರೆ, ಎಷ್ಟು ಟೀಕೆ ಮಾಡಬೇಕು ಅದರ ಲೆವೆಲ್ಗೆ ಟೀಕೆ ಮಾಡ್ತಾರೆ. ಇವು ಬಂದವು ನೋಡಿ ಯೂಟ್ಯೂಬ್ ಚಾನಲ್, ಅವ್ರು ನಾನಿಲ್ಲ ಮರ್ಯಾದಿಲ್ಲ ಸುಡಗಾಡ ಹೊಡೆದೇ ಹೊಡಿತಾವೆ, ಏನು ಹೊಡಿತಾವೆ ಅವರೇ ಹೋಗಿ ಅವ್ರ ತಲೆಯಾಗ ಹೋಗಿ ಮೆದಳ್ದಾಗ ವಿಚಾರ ಮಾಡ್ದಂಗೆ ಹೇಳ್ತಿರ್ತಾರೆ. ಅವ್ರು ಹಂಗಾಯ್ತು ಹೇಗಪ್ಪ. ಅದಕ್ಕೆ ಅದ್ರ ಬಗ್ಗೆ ಶಿವಾನಂದ ತಗೂರವರು ನಮ್ಮ ಪ್ರಜಾವಾಣಿ ಪತ್ರಿಕೆ ಸಂಪಾದಕರು ರವೀಂದ್ರ ಭಟ್ರು ಭಾಳ ಮಾರ್ಮಿಕವಾಗಿ ಹೇಳ್ಯಾರ. ಅದಕ್ಕೆ ಈಗ 2 ತಿಂಗಳು ಇಲೆಕ್ಷನ್ ಐತೆ ಅಂತ ಹೇಳಿ ಸುಮ್ಮನೆ ರಾಜಕಾರಣಿಗಳನ್ನು ಭಾಳ ತೇಜೋವಧಿ ಮಾಡಬಾರ್ರಿ, ಯಾರೋ ನಿಮಗೆ ಹುಡುಗ ಹಾಕಿ ಕೊಡ್ತಾರಲ್ಲ ನಮ್ಗೆ ಗೊತ್ತವ, ಅವ್ರು ಕೇಳಿ ಏನೇನೇನು ಬರೋದು. ಒಬ್ಬ ಒಳ್ಳೆಯ ರಾಜಕಾರಣಿ ತಯಾರಾಗಬೇಕಾದ್ರೆ 25-30 ವರ್ಷ ಹೋಗ್ತದೆ. ಒಬ್ಬ ಒಳ್ಳೆಯ ಗುಡ್ ಪಾಲಿಟಿಷಿಯನ್ ಸಮಾಜನಾಗ ತಯಾರಾಗಬೇಕಾದ್ರೆ ಇದೇನು ರೆಡಿಮೇಡ್ ಫುಡ್ ಅಲ್ಲ, ಓದ್ಕೊಳ್ಳಿ ಮಾಡಿ.